ಏನೋ ದುಃಖವಾಗಿದೆ, ಏನಾಯ್ತು ನಿಮ್ಗೆ? ದುಃಖ ಪಡದೆ ಮತ್ತೇನ್ ಮಾಡ್ಲಿ? ಮೊದಲು ನಾನು ಯೋಧ ಆಗಿದ್ದೆ. ಪ್ರತಿಯೊಬ್ಬ ಪ್ರಾಣಿ ನನಗೆ ಭಯ ಪಡೆದಿದ್ವು. ನಾನು ಪ್ರತಿದಿನ ಬೇಟೆ ಆಡ್ತಿದ್ದೆ ಮತ್ತೆ ನನ್ನ ಜೀವನವನ್ನು ಸರಿಯಾಗಿ ನಡೆಸ್ತಿದ್ದೆ. ಆದರೆ ಈಗಂತೂ ನನಗೊಂದು ಚಿಕ್ಕ ಮೊಲ ಕೂಡ ಬೇಟೆ ಆಡೋಕ್ಕಾಗಲ್ಲ. ತುಂಬಾ ದಿನದ ಹಿಂದೆ ನಡೆದ ಒಂದು ವಿಷಯ. ಜಿಂಕೆಗಳಿಬ್ಬರು ಹುಲ್ಲನ್ನು ತಿಂತ ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಾರೆ. ಈ ಶೇರ್ ಸಿಂಗ್ನ ಬಗ್ಗೆ ನೀನು ಕೇಳಿದೀಯಾ? ಕೇಳೋದೇನು? ಅವನನ್ನಂತೂ ನಾವು ಯಾವಾಗಲೂ ಮರೆಯೋಕೆ ಆಗಲ್ಲ. ಆಗ ಮರೆಯೋಕ್ಕಾಗಲ್ವಾ ಅಂತ ಏನು ದೊಡ್ಡ ಕೆಲಸ ಮಾಡಿದ್ದಾನೆ ಅವನು? ಅರೇ, ಅಲ್ಲಿಂದ ಇಲ್ಲಿ ಬೇಟೆಯಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಮತ್ತೆ ಅವಮಾನದಿಂದ ಹಿಂತಿರುಗಿ ಹೋಗ್ತಾನೆ. ಈಗ ವಿಷಯ ಶೇರ್ ಸಿಂಗ್ ಬಚ್ಚಿಟ್ಕೊಂಡು ಇದೆಲ್ಲ ಕೇಳ್ತಾ ಇರ್ತಾನೆ. ಅವ್ರು ಮಾತಾಡೋದನ್ನ ಕೇಳಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಹಂಗಂತ ಅವರಿಬ್ಬರನ್ನ ಅಟ್ಯಾಕ್ ಮಾಡ್ತಾನೆ. ಅವರಿಬ್ರು ಅವರವರ ಜಾಗದಿಂದ ದೂರ ಹೋಗ್ಬಿಡ್ತಾರೆ. ಶೇರ್ ಸಿಂಗ್ ಹಳ್ಳದೊಳಗಡೆ ಬಿದ್ದ್ಬಿಡ್ತಾನೆ. ಶೇರ್ ಸಿಂಗ್ ಪಾಪ ಹಳ್ಳದಲ್ಲಿ ಬಿದ್ದೋದ. ಸಾರಿ ಶೇರ್ ಸಿಂಗ್, ನೀನಿನ್ ಹೃದಯ ಚಿಕ್ಕದ್ ಮಾಡ್ಕೋಬೇಡ. ಈ ರೀತಿ ಮಾಡ್ತೀವಿ ಮತ್ತೆ ನಾವು ಕುತ್ಕೊಳ್ತೀವಿ. ಮತ್ತೆ ನೀನ್ ಈ ಬಾರಿ ನಮ್ಮಿಬ್ರು ಒಂದೇ ಸಾರಿ ಹಿಡ್ಕೋ. ನಮ್ ಬೋಟಿ ಗಲೇಜೆಲ್ಲ ಕಿತ್ಕೊಂಡ್ಬರ್ಬೇಕು. ಹಂಗಂತ ಅವರಿಬ್ರು ಜೋರಾಗಿ ನಗಕ್ ಶುರು ಮಾಡ್ತಾರೆ. ಶೇರ್ ಸಿಂಗ್ ಅಲ್ಲಿ ಕಚ್ಕೊಂಡು ಹಂಗೇ ನಿಂತ್ಕೊಂಡ್ಬಿಡ್ತಾನೆ. ಇವರಿಬ್ರು ಅಲ್ಲಿಂದ ಓಡೋಗ್ ಬಿಡ್ತಾರೆ. ಶೇರ್ ಸಿಂಗ್ ಹೆಂಗೋ ಕಷ್ಟಪಟ್ಟು ಹಲ್ಲದಿಂದ ಹತ್ತಿ ಆಚೆ ಬರ್ತಾನೆ. ದಯವಂತ ಪಕ್ಷಿಯಾದ ಟೀನು ಅವರ ಬಳಿ ಬರುತ್ತೆ. ಶೇರ್ ಸಿಂಗ್, ನಿಮ್ಮ ಮುಖ ಏನೋ ದುಃಖವಾಗಿದೆ, ಏನಾಯ್ತು ನಿಮ್ಗೆ? ದುಃಖ ಪಡದೆ ಮತ್ತೇನ್ ಮಾಡ್ಲಿ? ಮೊದಲು ನಾನು ಯೋಧ ಆಗಿದ್ದೆ. ಪ್ರತಿಯೊಬ್ಬ ಪ್ರಾಣಿ ನನಗೆ ಭಯ ಪಡೆದಿದ್ವು. ನಾನು ಪ್ರತಿದಿನ ಬೇಟೆ ಆಡ್ತಿದ್ದೆ ಮತ್ತೆ ನನ್ನ ಜೀವನವನ್ನು ಸರಿಯಾಗಿ ನಡೆಸ್ತಿದ್ದೆ. ಆದರೆ ಈಗಂತೂ ನನಗೊಂದು ಚಿಕ್ಕ ಮೊಲ ಕೂಡ ಬೇಟೆ ಆಡೋಕ್ಕಾಗಲ್ಲ. ಅದನ್ನ ಕೇಳಿಸ್ಕೊಂಡು ಪಕ್ಷಿಗೆ ಪಾಪ ತುಂಬಾ ಬೇಜಾರಾಗತ್ತೆ. ಆಮೇಲೆ ಅನ್ನುತ್ತೆ, ನಿಮ್ಮ ಸಮಸ್ಯೆಗೆ ನಾನು ಉತ್ತರ ಕೊಡ್ತೀನಿ ಹಂಗಂತ ಹೇಳ್ಬಿಟ್ಟು ಆ ಪಕ್ಷಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡತ್ತೆ. ಒಂದು ಹಕ್ಕಿ ನನ್ನ ಸಮಸ್ಯೆಗೆ ಪರಿಹಾರ ಕೊಡುತ್ತಾ? ಹಂಗಂತ ಅನ್ಕೊಂಡು ಶೇರ್ ಸಿಂಗ್ ಮನ್ಸಲ್ಲೇ ನಕ್ಕೋತಾ ಅಲ್ಲಿಂದ ಹೊರಡ್ತಾನೆ. ಆಮೇಲೆ ಅವನ ಗುಹೆ ಬಳಿ ಹೋಗ್ತಾನೆ. ದಯಾಲು ಪಕ್ಷಿ ಹಾರ್ಕೊಂಡು ಹೋಗತ್ತೆ. ಆಮೇಲೆ ಹೋದ ನಂತರ ಅಲ್ಲಿ ಒಂದು ದೇವತೆ ಕುತ್ಕೊಂಡಿರ್ತಾಳೆ. ಅದನ್ನ ನೋಡುತ್ತೆ. ಅರೆ ಟೀನು ಪಕ್ಷಿ, ನೀನಾ? ಹೌದು ನೀಲಿ ಪರಿ, ನನ್ನ ದಯವಂತ ಮನಸ್ಸನ್ನು ನೋಡಿ ನೀನು ನನಗೊಂದು ವರ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಹೌದು ಹೇಳಿದ್ದೆ, ಆದ್ರೆ ಆ ವರ ನೀನು ಇಲ್ಲಿನವರೆಗೂ ನನ್ನನ್ನ ಕೇಳಿಲ್ಲ ಅಲ್ವಾ? ಹೌದು, ಆದ್ರೆ ಇವಾಗ ಕೇಳ್ಬೋದಾ? ಆ ವರ ನನಗೆ ನೀವು ಕೊಡ್ತೀರಾ? ಹೇಳು, ನಿನಗೆ ಏನ್ ಬೇಕು? ಅದು ನಮ್ಮ ಕಾಡಲ್ಲಿ ಒಂದು ವಯಸ್ಸಾದ ಶೇರಿದೆ. ಪಾಪ ವಯಸ್ಸಾದಾಗಿಂದ ಅದು ತುಂಬಾ ಕಷ್ಟ ಪಡ್ತಿದೆ. ಅದಕ್ಕೆ ಎಲ್ಲ ಕೆಲಸ ಮಾಡೋದ್ರಲ್ಲಿ ಮತ್ತು ಅದಕ್ಕೋಸ್ಕರ ಆಹಾರ ಹುಡುಕೊಳ್ಳೋದ್ರಲ್ಲಿ ಕೂಡ ಅದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಅದನ್ನ ಕೇಳಿದ ತಕ್ಷಣ ದೇವತೆ ಯೋಚನೆ ಮಾಡಿ, ಆದರೆ ಅದೇ ಅಲ್ವಾ ಸೃಷ್ಟಿ ಧರ್ಮ. ಅವರು ಚಿಕ್ಕದಾಗಿರ್ತಾರೆ, ಯವ್ವನವನ್ನು ನೋಡ್ತಾರೆ, ವಯಸ್ಸಾದ ಈ ಒಂದು ಜೀವನ ಕೂಡ ಸಾಗಿಸ್ಬೇಕು. ಹೌದು, ಆದ್ರೆ ವಯಸ್ಸಾದ ನಂತರ ಅವನು ತುಂಬಾ ಕಷ್ಟ ಪಡ್ತಿದ್ದಾನೆ. ಅವನ ವಯಸ್ಸಾದ ಈ ಒಂದು ಕಷ್ಟವನ್ನು ನಿನ್ನ ದೂರ ಮಾಡ್ತೀಯಾ? ಸರಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಆದ್ರೆ ಏನಂದ್ರೆ ಇದು ಮಾಡೋದು ತುಂಬಾ ತಪ್ಪು. ಟೀನು ಪಕ್ಷಿ ಅಂತೂ ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಆ ದೇವತೆ ಮ್ಯಾಜಿಕ್ ಮಾಡ್ತಾಳೆ. ಆಮೇಲೆ ಅವಳ ಕೈಯಲ್ಲಿ ಈಗ ನೀಲಿ ಬಣ್ಣದ ಹೂವು ಬರುತ್ತೆ. ಸರಿ, ಈ ಹೂವನ್ನು ನೀನು ಶೇರ್ಗೆ ಕೊಡು. ಇದು ತಿಂತಿದ್ದಂಗ್ಲೇ ಅವನು ಯವ್ವನವಾಗಿ ಬದಲಾಗ್ತಾನೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ನೀಲಿ ದೇವತೆ. ದೇವತೆ ಕೊಟ್ಟ ಹೂವನ್ನು ಎತ್ಕೊಂಡು ಟೀನು ಪಕ್ಷಿ ಅಲ್ಲಿಂದ ಶೇರ್ ಹತ್ರ ಹೋಗುತ್ತೆ. ತಗೋ ಶೇರ್ ಸಿಂಗ್, ಈ ಹೂವ ತಿನ್ನು. ಅದನ್ನ ಹೇಳಿದ ತಕ್ಷಣ ಶೇರ್ ಸಿಂಗ್ ಗುರಾಯಿಸಿ ನೋಡ್ತಾನೆ. ನೀನು ನನ್ನ ವೃದ್ಧಾಪ್ಯವನ್ನು ಹಂಗಿಸೋಕೆ ಬಂದಿದ್ಯಾ ಅಲ್ವಾ? ಇಲ್ಲ ಅಲ್ಲ, ನೀನು ತಪ್ಪು ತಿಳ್ಕೊತಾ ಇದೀಯಾ. ಒಂದ್ಸಲ ಈ ಹೂವ ತಿಂದೋಡು, ಮತ್ತೆ ನೀನು ಯವ್ವನವಾಗಿ ಬದಲಾಗ್ತೀಯಾ. ಅದನ್ನ ಕೇಳಿ ಶೇರ್ ಸಿಂಗ್ ಅಂತೂ ನಂಬಿಕೆ ಬಂದಿಲ್ಲ. ಆದ್ರೆ ಒಂದ್ ವಿಷಯ ಗೊತ್ತಿತ್ತು, ಟೀನು ಯಾವಾಗ್ಲೂ ಸುಳ್ಳು ಹೇಳೋದಿಲ್ಲ ಅಂತ. ಅದಕ್ಕೆ ಹೂವನ್ನು ಕೈಯಲ್ಲಿ ತಗೋತಾನೆ. ಅರೆ ಅರೆ, ಇದೇನಾಗ್ತಿದೆ ನನಗೆ? ಅದನ್ನ ತಿಂತಿದ್ದಂಗ್ಲೇ ಅವನಿಗೆ ಮೈ ಒಳಗಡೆಯಿಂದ ಏನು ದೊಡ್ಡ ಶಕ್ತಿ ಬಂದಂಗೆ ಗೊತ್ತಾಗತ್ತೆ. ನನಗೆ ತುಂಬಾ ಒಳ್ಳೆ ಭಾವನೆ ಬರ್ತಾ ಇದೆ. ಏನು ಯುವಕನಾಗಿದ್ದಾಗ ಬರ್ತಿತ್ತು ಅದು. ಅದನ್ ಕೇಳಿಸ್ಕೊಂಡು ಟೀನು ಪಕ್ಷಿಗೆ ತುಂಬಾ ಸಂತೋಷ ಆಗತ್ತೆ. ಟೀನು ಹಕ್ಕಿ, ಈಗ ನಾನು ಬೇಟೆ ಆಡಕ್ ಹೋಗ್ತಾ ಇದ್ದೀನಿ. ನಿನಗೆ ತುಂಬಾನೇ ಧನ್ಯವಾದ. ಅದನ್ನ ಅನುಭವಿಸ್ಬೇಕು ಅಂತ ಅವನು ಓಡಕ್ಕೆ ಶುರು ಮಾಡ್ತಾನೆ. ಇಷ್ಟು ವರ್ಷಗಳ ನಂತರ ಇದೇ ಮೊದಲನೇ ಸಲ ಅವನು ಹಿಂಗ್ ಓಡ್ತಿರೋದು. ಅದೇ ಸಮಯದಲ್ಲಿ ಚೆಂಗು ಮಂಗು ಇಬ್ಬರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ.
ಅರೆ ಅರೆ ಅಲ್ಲಿ ನೋಡು, ಶೇರ್ ಸಿಂಗ್ ಬರ್ತಾ ಇದ್ದಾನೆ. ಇವತ್ತು ನೀವು ಉಳಿಯೋದಿಲ್ಲ. ಶೇರ್ ಸಿಂಗ್ ನಂಗೆ ಭಯ ಆಯ್ತು. ಆಮೇಲೆ ಶೇರ್ ಸಿಂಗ್ ಹತ್ರ ಹೋಗ್ತಾನೋ ಇಲ್ವೋ ಇಬ್ರು ಬೇರೆ ಬೇರೆ ದಿಕ್ಕಲ್ಲಿ ಓಡಕ್ ಶುರು ಮಾಡ್ತಾರೆ. ಆದ್ರೆ ಶೇರ್ ಸಿಂಗ್ ಕೂಡ ಅವನ ದಿಕ್ಕನ್ನು ಬದಲಾಯಿಸಿ ಓಡಿ ಹೋಗಿ ಚಂಗು ಮೊಳವನ್ನು ಅವನು ಕೈಯಲ್ಲಿ ಹಿಡ್ಕೊಂಡ್ಬಿಡ್ತಾನೆ. ಚಂಗು, ಮತ್ತೆ ಅದನ್ನು ಶೇರ್ ಸಿಂಗ್ ತಿನ್ಬಿಡ್ತಾನೆ. ಆಮೇಲೆ ಮಂಗು ಮೊಳ ಇದನ್ನ ನೋಡ್ತಾ ಪಾಪ ತುಂಬಾನೇ ಬೇಜಾರಾಗಿ ಅಳಕ್ ಶುರು ಮಾಡತ್ತೆ. ಈಗ ಶೇರ್ ಸಿಂಗ್ ವಾಪಸ್ ಬಂದಿದ್ದಾನೆ. ಶೇರ್ ಸಿಂಗ್ ಈಗ ಕಾಡಲ್ಲಿ ಪೂರ್ತಿ ಓಡಕ್ಕೆ ಶುರು ಮಾಡ್ತಾನೆ. ಕಣ್ಣಿಗೆ ಪಟ್ಟ ಎಲ್ಲಾ ಜಂತುಗಳನ್ನು ಸಾಯಿಸಿ ತಿನ್ಬಿಡ್ತಾನೆ. ಹಿಂಗೆ ಮೆತ್ತಗೆ ಒಂದೊಂದು ಜಂತು ಕೂಡ ಅಲ್ಲಿ ಕಡಿಮೆ ಆಗ್ತಾ ಇತ್ತು. ಕಾಡಿನ ರಾಜನಾದ ಶೇರ್ ಖಾನಿನ ಬಳಿ ಎಲ್ಲಾ ಜಂತುಗಳು ಹೋಗ್ತವೆ. ಶೇರ್ ಸಿಂಗ್ ಯುವಕನಾಗಿದ್ದಾನೆ. ಇದು ಹೇಗಾಗೋದಕ್ಕೆ ಸಾಧ್ಯ? ಅವನ ವಯಸ್ಸು 14 ವರ್ಷ ಅಲ್ವಾ? ಇದೇನೇ ನಮಗೂ ಗೊತ್ತೇ ಅಲ್ಲ, ಇದೆಲ್ಲ ಹೆಂಗಾಯ್ತು? ಆದ್ರೆ ಅವನು ಸಂಪೂರ್ಣ ಯುವಕನಾಗಿದ್ದಾನೆ. ನನಗಂತೂ ಏನು ಗೊತ್ತಾಗ್ತಿಲ್ಲ. ಆಗ ಶೇರ್ ಸಿಂಗ್ ಅಲ್ಲಿಗೆ ಬರ್ತಾನೆ. ಹೇಳು ಶೇರ್ ಖಾನ್, ಏನ್ ಹೇಳ್ತಾ ಇದೀಯ ನನ್ನ ಬೆನ್ನ ಹಿಂದೆ? ಶೇರ್ ಸಿಂಗ್, ಈ ಸಮಯದಲ್ಲಿ ಕಾಡಿನ ರಾಜ ನಾನು. ನನಗೆ ಗೌರವ ಕೊಡೋದು ನಿನ್ನ ಕರ್ತವ್ಯ. ಮತ್ತೆ ನೀನ್ ಯಾಕೆ ಕಾರಣ ಪ್ರಾಣಿಗಳನ್ನು ಹೊಡಿತಿದ್ಯಾ? ವಿನಾಕಾರಣ ಅಲ್ಲ. ನನಗೆ ವಯಸ್ಸಾಗಿದ್ದಾಗ ಇವರೆಲ್ಲರೂ ನನಗೆ ತುಂಬಾನೇ ಅವಮಾನ ಮಾಡ್ತಿದ್ರು. ಹಾಗಾಗಿ ಈಗ ಯುವಕನಾದ್ಮೇಲೆ ನಾನು ಇವ್ರ ಮೇಲೆ ಸೇಡ್ ತೀರಿಸ್ಕೊಳ್ತಿದ್ದೀನಿ. ಇಲ್ಲ, ನಾನು ನಿನಗೆ ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ಸರಿ, ನೀನು ನನ್ನ ಜೊತೆ ಲಡಾಯಿಸು. ಯಾರು ಗೆಲ್ತಾರೆ ಈ ಕಾಡು ಅವ್ರದೇ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲರೂ ಶೇರ್ ಖಾನ್ನ ಆಶ್ಚರ್ಯವಾಗಿ ನೋಡ್ತಾರೆ. ಆಯ್ತು, ಇವತ್ತು ಸಂಜೆ ನಾನು ನಿನ್ ಜೊತೆ ಹೊಡೆದಾಡ್ತೀನಿ. ಪ್ರೀತಿಯ ಪ್ರಾಣಿಗಳೇ, ಈಗ ನನ್ನ ರಾಜ್ಯಭಾರ ನನ್ ಬಂದಾಗ ಮತ್ತೆ ನೀನ್ ನೋಡ್ತೀಯಾ. ಆಮೇಲೆ ಅದು ಅಲ್ಲಿಂದ ಓಡಕ್ ಬಿಡತ್ತೆ. ಇದನ್ನೆಲ್ಲ ನೋಡಿ ಟೀನು ಪಕ್ಷಿಗೆ ತುಂಬಾ ಬೇಜಾರಾಗತ್ತೆ. ಅದ್ರ ಬಗ್ಗೆ ಯಾರಿಗೂ ಹೇಳೋದಕ್ಕೂ ಅದಕ್ಕೆ ಧೈರ್ಯ ಬರಲಿಲ್ಲ. ಅದರ ಕಾರಣದಿಂದ ಅದು ಮತ್ತೆ ಅಲ್ಲಿಂದ ಬೇಗ ಹಾರ್ಕೊಂಡು ಹೋಗುತ್ತೆ. ಆಮೇಲೆ ಅದು ಅದೇ ದೇವತೆಯ ಬಳಿ ಹೋಗತ್ತೆ. ಮತ್ತೆ ದೇವತೆಗೆ ನಡೆದ ಎಲ್ಲ ವಿಷಯವನ್ನು ಹೇಳತ್ತೆ. ನಾನ್ ನಿಂಗೆ ಹೇಳ್ದೆ ಅಲ್ವಾ, ಸೃಷ್ಟಿ ವಿರುದ್ಧ ನಾವು ಹೋಗ್ಬಾರ್ದು ಅಂತ. ಹಂಗ್ ಮಾಡಿದ್ರೆ ತಪ್ಪು ನಡ್ತಾ ಹೋಗುತ್ತೆ. ದಯವಿಟ್ಟು ಏನಾದ್ರೂ ಮಾಡಿ. ಇವಾಗ ಇನ್ನೂ ಸ್ವಲ್ಪದಲ್ಲಿ ಸಾಯಂಕಾಲ ಆಗ್ಬಿಡತ್ತೆ. ಆಮೇಲೆ ಶೇರ್ ಸಿಂಗ್ ಏನಾದ್ರೂ ಸೋತೋದ್ರೆ ಇವಾಗ ಶೇರಿನ ಬಳಿನೇ ಈ ಒಂದು ರಾಜ್ಯ ಸಿಗುತ್ತೆ. ಸರಿ, ನಾನೇನಾದ್ರೂ ಮಾಡ್ತೀನಿ ಹಂಗಂತ ಹೇಳಿ ದೇವತೆ ಮ್ಯಾಜಿಕ್ ಮಾಡ್ತಾಳೆ. ಆಗ ಈ ಸಲ ದೇವತೆಯ ಕೈಯಲ್ಲಿ ಹಸಿರು ಬಣ್ಣದ ಹೂವ ಬರುತ್ತೆ. ಶೇರ್ ಸಿಂಗ್ ಈ ಹೂವ ತಿಂದ್ರೆ ಮತ್ತೆ ಅವನು ಮುದುಕ ಆಗ್ತಾನೆ. ಆದ್ರೆ ಅವನು ಇದನ್ನ ಯಾಕೆ ತಿಂತಾನೆ? ಅದನ್ನ ನೀನೇ ನೋಡ್ಕೋಬೇಕು. ಇದಕ್ಕಿರುವ ಒಂದೇ ಪರಿಹಾರ ಇದು ಮಾತ್ರನೇ. ಒಂದ್ ಕಡೆ ಶೇರ್ ಸಿಂಗ್, ಇನ್ನೊಂದ್ ಕಡೆ ಶೇರ್ ಖಾನ್ ಇಬ್ಬರು ನಿಂತಿರ್ತಾರೆ. ಇನ್ನೊಂದ್ ಕಡೆ ಎಲ್ಲ ಜಂತುಗಳು ಇವರ ಮಧ್ಯ ನಡೆಯೋ ಯುದ್ಧ ನೋಡಕ್ ನಿಂತಿರ್ತಾರೆ. ಬಾ ಶೇರ್ ಖಾನ್, ಎಲ್ಲ ಪ್ರಾಣಿಗಳು ನಿನ್ನ ಕೊನೆ ಯುದ್ಧನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ನನ್ನದಲ್ಲ, ಇದು ನಿನ್ನ ಕೊನೆಯ ಯುದ್ಧ ಆಗಲಿದೆ. ಆಗ ಟೀನು ಪಕ್ಷಿ ಅಲ್ಲಿಗೆ ಬರುತ್ತೆ. ಶೇರ್ ಸಿಂಗ್, ನೀನು ಶೇರ್ ಖಾನ್ನ ಸೋಲ್ಸ್ಬೇಕಂದ್ರೆ ನನ್ನ ಹತ್ರ ಇನ್ನೊಂದು ಹೂವ ಇದೆ. ಮತ್ತೊಂದು ಹೂವ? ಆ ಹೂವ ತಿಂದಾಗ ನಿನ್ಗೆ ನಿನ್ನ ಯವ್ವನ ಹೆಂಗೆ ಮತ್ತೆ ತಿರುಗಿ ಬಂತೋ ಅದೇ ತರ ಇದನ್ನ ತಿಂದ್ರೆ ನಿನ್ಗೆ ಇನ್ನೂ ಶಕ್ತಿಗಳು ಜಾಸ್ತಿ ಆಗತ್ತೆ. ಏನು ಹಕ್ಕಿ, ಇದರ ಅರ್ಥ ನೀನೇನಾ ಶೇರ್ ಸಿಂಗ್ ಯುವಕ ಮಾಡ್ದೆ? ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳಿಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಕೊಡು ಟೀನು, ಕೊಡು. ಟೀನು ಪಕ್ಷಿಯ ಹೂವ ಎತ್ಕೊಂಡೋಗಿ ಶೇರ್ ಸಿಂಗ್ ಬಾಯಲ್ಲಿಟ್ಬಿಡುತ್ತೆ. ಅವನು ಆ ಹೂವನ್ನು ತಿನ್ಬಿಡ್ತಾನೆ. ಈಗ ನನಗೆ ಅಂತ ಯಾರು ಶಕ್ತಿವಂತನಾಗೋದಿಲ್ಲ. ಹಂಗಂತ ಹೇಳಿ ಅವನು ಶೇರ್ ಖಾನ್ ಕಡೆಗೆ ಓಡ್ತಾನೆ. ಎಲ್ಲರೂ ತುಂಬಾ ಟೆನ್ಷನ್ ಇಂದ ನೋಡ್ತಾ ಇರ್ತಾರೆ. ಅವನು ಶೇರ್ ಖಾನ್ ಹತ್ರ ಹೋಗಕ್ ಮುಂಚೆನೆ ಅವನು ತುಂಬಾ ಸುಸ್ತಾಗ್ತಾನೆ, ಓಡಕ್ಕೆ ಆಗೋದಿಲ್ಲ. ಅರೆ, ಇದೇನಾಯ್ತು ನನಗೆ? ನೋಡು, ನಿನ್ನ ಸಹಾಯಕ್ಕೋಸ್ಕರನೇ ನಾನು ನಿನ್ನ ಯವ್ವನವಾಗಿ ಬದಲಾಯಿಸಿದೆ. ಆದ್ರೆ ಅದನ್ನು ಉಪಯೋಗಿಸ್ಕೊಂಡು ನೀನ್ ಎಲ್ಲಾರ್ಗೂ ತುಂಬಾನೇ ಕಷ್ಟ ಕೊಟ್ಟಿದೀಯಾ. ಅದಕ್ಕೆ ನಿನ್ನ ಹಸಿರು ಹೂವ ತಿನ್ಸಿ ಮುದುಕನಾಗೆ ಬದಲಾಯಿಸಿದೆ. ಇದನ್ನೆಲ್ಲ ಕೇಳಿ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಅರೆ ವಾ ಟೀನು ಹಕ್ಕಿ, ಈಗ ಹೇಳು ಶೇರ್ ಸಿಂಗ್, ಈಗ್ಲೂ ಯುದ್ಧ ಮಾಡಕ್ ಬಯಸ್ತೀಯಾ? ಅದನ್ನ ಕೇಳಿಸ್ಕೊಂಡು ಶೇರ್ ಸಿಂಗ್ ಅಲ್ಲಿಂದ ಓಡೋಗ್ಬಿಡ್ತಾನೆ. ಮತ್ತೆ ಅವನು ತಿರುಗಿ ಕೂಡ ನೋಡೋದಿಲ್ಲ. ದಯವಿಟ್ಟು ನನ್ನನ್ನೆಲ್ಲರೂ ಕ್ಷಮಿಸಿ. ನನ್ನ ಕಾರಣವಾಗಿ ಪಾಪ ತುಂಬಾ ಜಂತುಗಳ ಪ್ರಾಣ ಹೊರಟೋಯ್ತು. ಏನು ತೊಂದರೆ ಇಲ್ಲ ಟೀನು ಹಕ್ಕಿ, ನಾವೆಲ್ಲರೂ ನಿಂಗೆ ಕ್ಷಮಿಸ್ತೀವಿ ಕೂಡ. ಮತ್ತೆ ನಿನಗೆ ಕೃತಜ್ಞತೆಯನ್ನು ಸಹ ನಾನು ಹೇಳ್ತೀನಿ.